ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ 2024ರಲ್ಲಿ ಬಿಡುಗಡೆಯಾಗಿದ್ದ ಜೈ ಗಣೇಶ್ ಎಂಬ ಮಲಯಾಳಂ ಭಾಷೆಯ ಮಿಸ್ಟರಿ ಕ್ರೈಮ್ ಥ್ರಿಲ್ಲರ್ ಚಿತ್ರ. ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಚಿತ್ರದ ಹೀರೋ ಆಗಿರುವ ಗಣೇಶ್ ಒಬ್ಬ ಹ್ಯಾಂಡಿಕ್ಯಾಪ್ ಆಗಿದ್ದು ನ್ಯೂಸ್ ಚಾನೆಲ್ ನಲ್ಲಿ ಗ್ರಾಫಿಕ್ ಡಿಸೈನರ್ ಆಗಿ ಕೆಲಸ ಮಾಡ್ತಿರ್ತಾನೆ. ಜೊತೆಗೆ ಹ್ಯಾಕಿಂಗ್ ನಲ್ಲೂ ಕೂಡ ತುಂಬಾನೇ ಎಕ್ಸ್ಪರ್ಟ್ ಆಗಿದ್ದ ಗಣೇಶ್ ರಾತ್ರಿ ಹೊತ್ತು ಕ್ರೈಮ್ ಕೇಸ್ಗಳ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿ ಪೊಲೀಸರಿಗೆ ಇನ್ಫಾರ್ಮೇಶನ್ ಕೊಡ್ತಿರ್ತಾನೆ. ಹೀಗಿರುವಾಗಲೇ ಒಂದು ದಿನ ಗಣೇಶ್ ವಾಸ ಮಾಡ್ತಿದ್ದ ಅಪಾರ್ಟ್ಮೆಂಟ್ ನಲ್ಲಿ ಒಬ್ಬ MLA ಮಗನನ್ನ ಯಾರೋ ಕಿಡ್ನಾಪ್ ಮಾಡಿಬಿಡ್ತಾರೆ. ಸೊ ಚಿತ್ರದಲ್ಲಿ ಮುಂದೇನಾಯ್ತು, ಆ ಹುಡುಗನನ್ನ ಕಿಡ್ನಾಪ್ ಮಾಡಿದ್ಯಾರೋ? ಗಣೇಶ್ ಹ್ಯಾಂಡಿಕ್ಯಾಪ್ ಆಗಿದ್ರು ಕೂಡ ತನ್ನ ಬುದ್ಧಿವಂತಿಕೆಯನ್ನ ಯೂಸ್ ಮಾಡ್ಕೊಂಡು ಆ ಹುಡುಗನನ್ನ ಕಾಪಾಡೋದಕ್ಕೆ ಸಾಧ್ಯವಾಯ್ತಾ? ಗಣೇಶ್ ಪೊಲೀಸರ ಜೊತೆ ಸೇರ್ಕೊಂಡು ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದಾಗ ರಿವೀಲ್ ಆಗುವ ಒಂದೊಂದೇ ಟ್ವಿಸ್ಟ್ ಗಳಾದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನ್ನಲ್ಲಿ ಒಬ್ಬ ವಯಸ್ಸಾದ ವ್ಯಕ್ತಿ ಲಾಯರ್ ಪಾರ್ವತಿಯನ್ನ ಮೀಟ್ ಮಾಡೋದಕ್ಕೆ ಅಂತ ಅವಳ ಆಫೀಸ್ಗೆ ಬರ್ತಾನೆ. ಅಷ್ಟಕ್ಕೂ ವಿಷಯವೇನಂದ್ರೆ, ಇವನ ಮಗ ತನ್ನ ತಂದೆಗೆ ಸಹಾಯ ಮಾಡಬೇಕು ಅಂತ ಕಾಲೇಜ್ ಓದೋದ್ರ ಜೊತೆಗೆ ರಾತ್ರಿ ಹೊತ್ತು ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಿರ್ತಾನೆ. ಹೀಗಿರುವಾಗ ಒಂದು ದಿನ ರಸ್ತೆಯಲ್ಲಿ ಪೊಲೀಸರು ವೆಹಿಕಲ್ಸ್ ಗಳನ್ನ ಚೆಕ್ ಮಾಡ್ತಿರುವಾಗ ಇವನ ಮಗನ ಬ್ಯಾಗ್ ನಲ್ಲಿ ಡ್ರಗ್ಸ್ ಪತ್ತೆಯಾಗಿರುತ್ತೆ. ಸೊ ತಕ್ಷಣವೇ ಪೊಲೀಸರು ಇವನ ಮಗ ಒಬ್ಬ ಸ್ಮಗ್ಲರ್ ಅಂತ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿರ್ತಾರೆ. ಆದ್ರೆ ಈ ವ್ಯಕ್ತಿ, ಮೇಡಮ್, ನನ್ನ ಮಗ ಯಾವುದೇ ತಪ್ಪನ್ನ ಕೂಡ ಮಾಡಿಲ್ಲ, ಅಷ್ಟಕ್ಕೂ ಆ ಡ್ರಗ್ಸ್ ಅವನ ಬ್ಯಾಗ್ ನಲ್ಲಿ ಹೇಗೆ ಬಂತು ಅಂತ ಅವನಿಗೇನೆ ಗೊತ್ತಿಲ್ವಂತೆ. ಹೇಗಾದ್ರೂ ಮಾಡಿ ನನ್ನ ಮಗನನ್ನ ಜೈಲಿನಿಂದ ಬಿಡಿಸಿ ಅಂತ ರಿಕ್ವೆಸ್ಟ್ ಮಾಡ್ತಾರೆ. ಹೀಗೆ ಪಾರ್ವತಿ ಆ ಕೇಸನ್ನೇನೋ ಟೇಕ್ ಅಪ್ ಮಾಡ್ತಾಳೆ. ಆದ್ರೆ ಆ ವ್ಯಕ್ತಿಯ ಮಗನ ಪರವಾಗಿ ಒಂದೇ ಒಂದು ಎವಿಡೆನ್ಸ್ ಕೂಡ ಸಿಗ್ತಿರೋದಿಲ್ಲ. ಹೀಗಿರುವಾಗ್ಲೇ ಒಂದು ರಾತ್ರಿ ಜೈ ಗಣೇಶ್ ಎಂಬ ಒಂದು ಇಮೇಲ್ ಐಡಿಯಿಂದ ಇವಳಿಗೆ ಒಂದು ಇಮೇಲ್ ಬರುತ್ತೆ. ಓಪನ್ ಮಾಡಿ ನೋಡಿದಾಗ ಆ ವ್ಯಕ್ತಿಯ ಮಗ ಡ್ರಗ್ಸ್ ಕೇಸ್ ನಲ್ಲಿ ಇನ್ವಾಲ್ವ್ ಆಗಿಲ್ಲ ಅಂತ ಅವನ ಪರವಾಗಿ ಸಾಕಷ್ಟು ಎವಿಡೆನ್ಸ್ ಗಳನ್ನ ಗಣೇಶ್ ಕಳುಹಿಸಿಕೊಟ್ಟಿರ್ತಾನೆ. ಸ್ನೇಹಿತರೆ, ಮೊದಲೇ ಹೇಳಿದ ಹಾಗೆ ಹ್ಯಾಕಿಂಗ್ ನಲ್ಲಿ ಎಕ್ಸ್ಪರ್ಟ್ ಆಗಿದ್ದ ಗಣೇಶ್ ಸಿಟಿಯಲ್ಲಿ ನಡೆಯುವ ಪ್ರತಿಯೊಂದು ಕ್ರೈಮ್ ಗಳನ್ನ ಕೂಡ ಅಬ್ಸರ್ವ್ ಮಾಡ್ತಿರ್ತಾನೆ. ಅರೆಸ್ಟ್ ಆಗಿರುವ ಆ ಹುಡುಗನ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿದಾಗ ರೆಸ್ಟೋರೆಂಟ್ ನವರೇ ಇಲ್ಲಿಗಲ್ ಆಗಿ ಡ್ರಗ್ಸ್ ಅನ್ನ ಸ್ಮಗಲ್ ಮಾಡ್ತಿದ್ರು. ಕಸ್ಟಮರ್ಸ್ ಗೆ ಆರ್ಡರ್ಸ್ ಗಳನ್ನ ಡೆಲಿವರಿ ಮಾಡುವ ರೂಪದಲ್ಲಿ ಡ್ರಗ್ಸ್ ಅನ್ನ ಸಪ್ಲೈ ಮಾಡ್ತಿದ್ರು ಅಂತ ಫೈಂಡ್ ಔಟ್ ಮಾಡಿರ್ತಾನೆ. ಈಗ ಪಾರ್ವತಿ ಆ ಎವಿಡೆನ್ಸ್ ಗಳನ್ನ ಕೋರ್ಟ್ ಗೆ ಸಬ್ಮಿಟ್ ಮಾಡಿ ಆ ಹುಡುಗನನ್ನ ರಿಲೀಸ್ ಮಾಡಿಸ್ತಾಳೆ. ಇನ್ನು ಚಿತ್ರದ ಹೀರೋ ಗಣೇಶ್ ನ ಬಗ್ಗೆ ಹೇಳೋದಾದ್ರೆ, ಈತ ಒಬ್ಬ ಹ್ಯಾಂಡಿಕ್ಯಾಪ್ ಆಗಿ ವೀಲ್ ಚೇರ್ ನಲ್ಲಿ ಸೆಟಲ್ ಆಗಿದ್ರು ಕೂಡ ತನ್ನ ಎಲ್ಲ ಕೆಲಸಗಳನ್ನ ತಾನೇ ಮಾಡಿಕೊಳ್ತಿರ್ತಾನೆ. ಸ್ನೇಹಿತರೆ, ಅಷ್ಟಕ್ಕೂ ಗಣೇಶ್ ನ ಕಾಲಿಗೆ ಏನಾಗಿರುತ್ತೆ ಅಂದ್ರೆ, ಗಣೇಶ್ ಕಾಲೇಜ್ ನಲ್ಲಿ ಓದ್ತಿರುವಾಗ ಒಂದು ದಿನ ಬೈಕ್ ನಿಂದ ಬಿದ್ದು ಆಕ್ಸಿಡೆಂಟ್ ಆಗಿರುತ್ತೆ. ಇವನ ಸ್ಪೈನಲ್ ಕಾರ್ಡ್ ಗೆ ತುಂಬಾನೇ ಪೆಟ್ಟಾಗಿದ್ದ ಕಾರಣ ಎರಡು ಕಾಲುಗಳು ಕೂಡ ಪ್ಯಾರಲೈಸ್ ಆಗಿರುತ್ತವೆ. ಈಗ ಸುಳ್ಳು ಡ್ರಗ್ಸ್ ಕೇಸ್ ನಲ್ಲಿ ಅರೆಸ್ಟ್ ಆಗಿದ್ದ ಆ ಹುಡುಗ ರಿಲೀಸ್ ಆದ ಅಂತ ಗೊತ್ತಾಗಿ ಗಣೇಶ್ಗೆ ತುಂಬಾನೇ ಖುಷಿಯಾಗುತ್ತೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಆ ದಿನ ರಾತ್ರಿ ಗಣೇಶ್ ಕೆಲಸ ಮುಗಿಸ್ಕೊಂಡು ವಾಪಸ್ ತನ್ನ ಅಪಾರ್ಟ್ಮೆಂಟ್ ಗೆ ಹೋದಾಗ ಇವನ ಬಳಿ ಅಯಾನ್ ಎಂಬ ಒಬ್ಬ ಹುಡುಗ ಬರ್ತಾನೆ. ಸ್ನೇಹಿತರೆ, ಗಣೇಶ್ ಒಬ್ಬ ಹ್ಯಾಂಡಿಕ್ಯಾಪ್ ಅಂತ ಎಲ್ಲರೂ ಆಗಾಗ ಟೀಸ್ ಮಾಡ್ತಿರ್ತಾರೆ. ಆದ್ರೆ ಈ ಚಿಕ್ಕ ಹುಡುಗ ಅಯಾನ್ ಮಾತ್ರ ಇವನಿಗೆ ಬೆಸ್ಟ್ ಫ್ರೆಂಡ್ ಆಗಿರ್ತಾನೆ. ನಂತರ ಮನೆಗೆ ಬಂದು ಜೈ ಗಣೇಶ್ ಎಂಬ ಒಂದು ಕಾಮಿಕ್ ಇನ್ವೆಸ್ಟಿಗೇಷನ್ ಸೀರೀಸ್ ಅನ್ನ ಸ್ಟಾರ್ಟ್ ಮಾಡಬೇಕು ಅಂತ ಅದರ ಬಗ್ಗೆ ರಿಸರ್ಚ್ ಮಾಡ್ತಿರ್ತಾನೆ. ತನ್ನ ಕಾಮಿಕ್ ಸೀರೀಸ್ ಅನ್ನ ಯಾರಾದ್ರೂ ಪಬ್ಲಿಷ್ ಮಾಡ್ತಾರ ಅಂತ ಹಲವು ಪಬ್ಲಿಷಿಂಗ್ ಕಂಪನಿಗಳಿಗೆ ರೀಚ್ ಔಟ್ ಆಗಿರ್ತಾನೆ. ಮರುದಿನ ಬೆಳಿಗ್ಗೆ ನಿಧಿ ಪಬ್ಲಿಷಿಂಗ್ ಹೌಸ್ ನಿಂದ ಚಿತ್ರದ ಹೀರೋಯಿನ್ ಆಗಿರುವ ನಿಧಿ ಕಾಲ್ ಮಾಡಿ ಮನೆಗೆ ಬರೋದಕ್ಕೆ ಹೇಳ್ತಾಳೆ. ಈಗ ಗಣೇಶ್ಗೆ ತುಂಬಾನೇ ಖುಷಿಯಾಗಿ ತನ್ನ ಕಾಮಿಕ್ ಸ್ಟೋರಿಗಳನ್ನ ತೆಗೆದುಕೊಂಡು ಹೋಗಿ ನಿಧಿಗೆ ಕೊಟ್ಟು ಬರ್ತಾನೆ. ನಂತರ ವಾಪಸ್ ತನ್ನ ಅಪಾರ್ಟ್ಮೆಂಟ್ ಗೆ ಬಂದಾಗ ಗೊತ್ತಾಗೋದೇನಂದ್ರೆ, ಇವನಿಗೆ ಫ್ರೆಂಡ್ ಆಗಿರುವ ಆ ಚಿಕ್ಕ ಹುಡುಗನ ಅಪ್ಪ ಒಬ್ಬ MLA ಅಂತ. ಈ ಕಡೆ ನಿಧಿ ಗಣೇಶ್ ಕೊಟ್ಟಿದ್ದ ಆ ಕಾಮಿಕ್ ಸೀರೀಸ್ ಅನ್ನ ಓದೋದಕ್ಕೆ ಶುರು ಮಾಡ್ತಾಳೆ. ಸ್ನೇಹಿತರೆ, ಆ ಸೀರೀಸ್ ನಲ್ಲಿ ಗಣೇಶ್ ಖುದ್ದು ತನ್ನನ್ನ ತಾನು ಒಬ್ಬ ಸೂಪರ್ ಮ್ಯಾನ್ ಕ್ಯಾರೆಕ್ಟರ್ ರೀತಿ ಪೋರ್ಟ್ರೇಟ್ ಮಾಡಿ ಕಥೆಯನ್ನ ಬರೆದಿರ್ತಾನೆ. ಅಂದ್ರೆ ಗಣೇಶ್ಗೆ ಆಕ್ಸಿಡೆಂಟ್ ಆಗಿ ಅವನ ಎರಡು ಕಾಲ್ಗಳು ಕೂಡ ಪ್ಯಾರಲೈಸ್ ಆದಾಗ ತುಂಬಾನೇ ಬೇಜಾರಾಗಿ ಬಾವಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿರ್ತಾನೆ. ಆದ್ರೆ ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಇವನ ತಂದೆ ಇವನನ್ನ ಕಾಪಾಡಿ ತುಂಬಾನೇ ಮೋಟಿವೇಟ್ ಮಾಡಿರ್ತಾರೆ. ಗಣೇಶ್, ನಿನ್ನ ಬಾಡಿಯಲ್ಲಿ ಕೇವಲ ಎರಡು ಕಾಲ್ಗಳು ಮಾತ್ರ ವರ್ಕ್ ಆಗ್ತಿಲ್ಲ, ಅದನ್ನ ಬಿಟ್ರೆ ಬೇರೆ ಎಲ್ಲ ಅಂಗಗಳು ಕೂಡ ವರ್ಕ್ ಆಗ್ತಿದೆ ಅಲ್ವಾ? ಬೇಜಾರಾಗದೆ, ಧೈರ್ಯ ಕಳೆದುಕೊಳ್ಳದೆ, ನಿನ್ನ ಬುದ್ಧಿವಂತಿಕೆಯನ್ನ ಯೂಸ್ ಮಾಡಿಕೊಂಡು ಜನರಿಗೆ ಹಾಗೂ ನಿನಗೆ ಯೂಸ್ ಆಗೋ ರೀತಿ ಏನಾದ್ರೂ ಅಚೀವ್ ಮಾಡು ಅಂತ ಮೋಟಿವೇಟ್ ಮಾಡಿರ್ತಾರೆ. ಹೇಗೆ ಗಣೇಶ್ಗೆ ಟೆಕ್ನಾಲಜಿಯಲ್ಲಿ ತುಂಬಾನೇ ಇಂಟ್ರೆಸ್ಟ್ ಇದ್ದ ಕಾರಣ ಗ್ರಾಫಿಕ್ ಡಿಸೈನಿಂಗ್ ಹಾಗೂ ಹ್ಯಾಕಿಂಗ್ ಅನ್ನ ಕಲಿತುಕೊಳ್ತಾನೆ. ನಂತರ ಡೇ ಟೈಮ್ ನ್ಯೂಸ್ ಚಾನೆಲ್ ನಲ್ಲಿ ಕೆಲಸ ಮಾಡ್ತಾ ರಾತ್ರಿ ಹೊತ್ತು ಹ್ಯಾಕಿಂಗ್ ಮಾಡಿ ಪೊಲೀಸರಿಗೆ ಹಲವಾರು ಕೇಸ್ಗಳಲ್ಲಿ ಸಹಾಯ ಮಾಡ್ತಿರ್ತಾನೆ.
ಈಗ ಗಣೇಶ್ ಬರ್ತಿರುವ ಕತೆ ಓದಿದ ನಿಧಿಗೆ ತುಂಬಾನೇ ಇಷ್ಟ ಆಗಿ ಇದನ್ನ ಸೀರೀಸ್ ಆಗಿ ಪಬ್ಲಿಷ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾಳೆ. ತಕ್ಷಣ ಗಣೇಶ್ನನ್ನ ಮೀಟ್ ಮಾಡಿ ನಿಮ್ಮ ಸ್ಟೋರಿಯನ್ನ ನಾವು ಪಬ್ಲಿಷ್ ಮಾಡ್ತೀವಿ ಅಂತ ಡಿಜಿಟಲ್ ಮೀಡಿಯಾ ಹಾಗೂ ಪ್ರಿಂಟ್ ಮೀಡಿಯಾದಲ್ಲಿ ಪಬ್ಲಿಷ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಗಣೇಶ್ ಬರೀತಿದ್ದ ಆ ಕತೆಗಳು ಸ್ಕೂಲ್ ಮಕ್ಕಳಿಗೆ ತುಂಬಾನೇ ಇಷ್ಟ ಆಗಿ ಈತ ಮತ್ತಷ್ಟು ಫೇಮಸ್ ಆಗ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಗಣೇಶ್ ಈ ಹಿಂದೆ ಒಂದು ಕಳ್ಳತನದ ಕೇಸ್ ನಲ್ಲಿ ಇನ್ವೆಸ್ಟಿಗೇಷನ್ ಮಾಡಿ ನಿಜವಾದ ಕಳ್ಳರು ಯಾರು ಅಂತ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿರುತ್ತಾನೆ. ಈತ ಸಾಕ್ಷಿ ಸಮೇತ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ರು ಕೂಡ ಪೊಲೀಸರು ಲಂಚದ ಆಸೆಗೆ ಆ ಕೇಸ್ ನಲ್ಲಿ ಬೇರೆ ಯಾರನ್ನೋ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿರ್ತಾರೆ. ತಾನು ಎಷ್ಟೆಲ್ಲ ಕಷ್ಟಪಟ್ಟು ಎವಿಡೆನ್ಸ್ ಗಳನ್ನ ಸಬ್ಮಿಟ್ ಮಾಡಿದ್ರೆ ಪೊಲೀಸರು ಮಾಡಿದ್ದ ಈ ಕೆಲಸ ನೋಡಿ ಗಣೇಶ್ಗೆ ತುಂಬಾನೇ ಬೇಜಾರಾಗುತ್ತೆ. ಹೀಗೆ ಗಣೇಶ್ ಮನೆಗೆ ಹೋಗ್ತಿರುವಾಗ ಅಲ್ಲಿಗೆ ಬಂದ ಅಯಾನ್ ಇವತ್ತು ಸಾಯಂಕಾಲ ನನ್ನ ಬರ್ತ್ಡೇ ಸೆಲೆಬ್ರೇಷನ್ ಇದೆ, ನೀನು ಮಿಸ್ ಮಾಡದೆ ಬರ್ಬೇಕು ಅಂತ ಇನ್ವೈಟ್ ಮಾಡ್ತಾನೆ. ಗಣೇಶ್ಗೆ ಈ ಪಾರ್ಟಿಗಳು ಸೆಲೆಬ್ರೇಷನ್ ಅಂದ್ರೆ ಒಂಚೂರು ಕೂಡ ಇಷ್ಟ ಇರೋದಿಲ್ಲ. ಆದ್ರೆ ಅಯಾನ್ ತುಂಬಾನೇ ಫೋರ್ಸ್ ಮಾಡಿದ ಕಾರಣ ಸರಿ ಅಂತ ಆ ದಿನ ಸಾಯಂಕಾಲ ಬರ್ತ್ಡೇ ಪಾರ್ಟಿಗೆ ಹೋಗ್ತಾನೆ. ಆದ್ರೆ ಅಲ್ಲಿ ನೋಡಿದ್ರೆ ಅಯಾನ್ನ ತಂದೆ MLA ಗಣೇಶ್ನನ್ನ ನೋಡಿ ಸ್ವಲ್ಪ ಟೀಸ್ ಮಾಡೋ ರೀತಿ ಏನೇನೋ ಮಾತನಾಡ್ತಾನೆ. ಈಗ ಅವನ ಮಾತುಗಳನ್ನ ಕೇಳಿದ ಗಣೇಶ್ಗೆ ತುಂಬಾನೇ ಬೇಜಾರಾಗಿ ವಾಪಸ್ ಮನೆಗೆ ಹೋಗೋಣ ಅಂತ ತಕ್ಷಣ ಕೆಳಗಡೆ ಬರ್ತಾನೆ. ಆದ್ರೆ ಇದೆಲ್ಲ ಏನು ಕೂಡ ಗೊತ್ತಿಲ್ಲದ ಆ ಚಿಕ್ಕ ಹುಡುಗ ಅಯಾನ್ ತಕ್ಷಣ ಇವನ ಹಿಂದೆ ಬಂದು ಯಾಕೆ ಇಷ್ಟು ಬೇಗ ವಾಪಸ್ ಹೋಗ್ತಿದ್ಯಾ ಅಂತ ಮಾತನಾಡಿಸ್ತಾನೆ. ಗಣೇಶ್ ಆ ಹುಡುಗನಿಗೆ ಏನಿಲ್ಲ, ಸ್ವಲ್ಪ ಕೆಲ್ಸ ಇತ್ತು, ಅದಕ್ಕೆ ಮನೆಗೆ ವಾಪಸ್ ಹೋಗ್ತಿದ್ದೆ ಅಂತ ಹೇಳ್ತಿರುವಾಗ ನಿಧಿ ಕಾಲ್ ಮಾಡ್ತಾಳೆ. ಗಣೇಶ್ ತಮ್ಮ ಮುಂದಿನ ಸ್ಟೋರಿ ಬಗ್ಗೆ ನಿಧಿ ಜೊತೆ ಮಾತನಾಡ್ತಾ ಪಕ್ಕಕ್ಕೆ ಬರ್ತಾನೆ. ಹೀಗೆ ಮಾತಾಡಿ ಇನ್ನೇನೋ ಫೋನ್ ಅನ್ನ ಕಟ್ ಮಾಡ್ಬೇಕು ಅನ್ನೋಷ್ಟರಲ್ಲೇ ಒಂದು ಕಪ್ಪು ಬಣ್ಣದ ಕಾರ್ ರಿವರ್ಸ್ ನಲ್ಲಿ ಬಂದು ಇವನ ವೀಲ್ ಚೇರ್ ಗೆ ಗುದ್ದಿ ಬಿಡುತ್ತೆ. ಗಣೇಶ್ಗೆ ತುಂಬಾನೇ ಕೋಪ ಬಂದು ಯಾರದು ಅಂತ ನೋಡಿದ್ರೆ ಶಾಕಿಂಗ್ಲಿ ಆ ಚಿಕ್ಕ ಹುಡುಗ ಅಯಾನ್ ಅನ್ನ ಆ ಬ್ಲಾಕ್ ಕಲರ್ ನ ಕಾರ್ ನಲ್ಲಿ ಕಿಡ್ನಾಪ್ ಮಾಡ್ಕೊಂಡು ಹೊರಟು ಹೋಗ್ತಾರೆ. ಈಗ ಆ ಕಾರ್ ತುಂಬಾನೇ ಸ್ಪೀಡ್ ಆಗಿ ಹೊರಟು ಹೋಗುತ್ತೆ. ಗಣೇಶ್ ಹೆಲ್ಪ್ ಹೆಲ್ಪ್ ಅಂತ ಕೂಗಾಡ್ತಾನೆ. ಆದ್ರೆ ಈತ ಬೇಸ್ಮೆಂಟ್ ನಲ್ಲಿದ್ದ ಕಾರಣ ಯಾರಿಗೂ ಕೇಳಿಸೋದೇ ಇಲ್ಲ. ಇಲ್ಲಿಗೆ ಸೀನ್ ಕಟ್ಟಾಗಿ ಸ್ವಲ್ಪ ಸಮಯದ ನಂತರ ತನ್ನ ಮಗ ಕಿಡ್ನಾಪ್ ಆಗಿದ್ದಾನೆ ಅಂತ ಗೊತ್ತಾಗ್ತಿದ್ದ ಹಾಗೆ MLA ಪೊಲೀಸರಿಗೆ ಇನ್ಫಾರ್ಮ್ ಮಾಡಿ ಸ್ಪಾಟ್ಗೆ ಕರೆಸ್ತಾನೆ. ಗಣೇಶ್ ನಡೆದದ್ದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿ ಮುಖಕ್ಕೆ ಮಾಸ್ಕ್ ಹಾಕಿಕೊಂಡಿದ್ದ ಒಬ್ಬ ವ್ಯಕ್ತಿ ಕಪ್ಪು ಬಣ್ಣದ ಕಾರ್ ನಲ್ಲಿ ಅಯಾನ್ ಅನ್ನ ಕಿಡ್ನಾಪ್ ಮಾಡ್ದ ಅಂತ ತಾನು ನೋಟ್ ಮಾಡಿಕೊಂಡಿದ್ದ ನಂಬರ್ ಅನ್ನ ಕೊಡ್ತಾನೆ. ತಕ್ಷಣ ಪೊಲೀಸರು ಆ ಕಾರ್ನ ನಂಬರ್ ಅನ್ನ ಎಲ್ಲ ಕಡೆ ಸರ್ಕ್ಯುಲೇಟ್ ಮಾಡಿ ಹುಡುಕೋದಕ್ಕೆ ಹೇಳ್ತಾರೆ. ಸ್ವಲ್ಪ ಸಮಯದ ನಂತರ ಕಿಡ್ನಾಪ್ ಮಾಡಿದ್ದ ಆ ಕಾರ್ ಸಿಟಿಯಿಂದ ತುಂಬಾನೇ ದೂರದಲ್ಲಿ ಒಂದು ನಿರ್ಜನ ಪ್ರದೇಶದಲ್ಲಿ ಪಾರ್ಕ್ ಮಾಡಲಾಗಿರುತ್ತೆ. ತಕ್ಷಣ ಆ ಜಾಗಕ್ಕೆ ಹೋಗಿ ಚೆಕ್ ಮಾಡ್ತಾರೆ. ಆದ್ರೆ ಆ ಕಾರ್ ನಲ್ಲಿ ಅಯಾನ್ ಆಗ್ಲಿ ಕಿಡ್ನಾಪರ್ ಆಗ್ಲಿ ಅಥವಾ ಯಾವುದೇ ಕ್ಲೂ ಆಗ್ಲಿ ಇರೋದೇ ಇಲ್ಲ. ಈ ಕಡೆ ಗಣೇಶ್ ಆ ಕಿಡ್ನಾಪರ್ ಮುಖಕ್ಕೆ ಮಾಸ್ಕ್ ಅನ್ನ ಹಾಕಿಕೊಂಡಿದ್ದ ಕಾರಣ ತಾನು ನೋಡಿದಾಗ ಅವನ ಮುಖ ಹೇಗೆ ಕಾಣಿಸ್ತೋ ಅದನ್ನ ಅರ್ಧಂಬರ್ಧ ಡ್ರಾಯಿಂಗ್ ಬಿಡಿಸ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ನೋಡಿದ್ರೆ ಅಯಾನ್ ಅನ್ನ ಕಿಡ್ನಾಪ್ ಮಾಡಿದ ಆ ಕಿಡ್ನಾಪರ್ FM ರೇಡಿಯೋ ಸ್ಟೇಷನ್ ಗೆ ಕಾಲ್ ಮಾಡ್ತಾನೆ. ತಮಿಳು ಭಾಷೆಯಲ್ಲಿ ಮಾತನಾಡ್ತಿದ್ದ ಆ ಕಿಡ್ನಾಪರ್, ನನ್ನ ಹೆಸರು ಮೋಹನ್ ಸೆಲ್ವರಾಜ್, ನಾನೇ MLA ಮಗ ಅಯಾನ್ ಅನ್ನ ಕಿಡ್ನಾಪ್ ಮಾಡಿರೋದು. ನೀವು ಎಷ್ಟೇ ಹುಡುಕಿದ್ರು ಕೂಡ ಆ ಹುಡುಗ ಎಲ್ಲಿದ್ದಾನೆ ಅಂತ ನಿಮಗೆ ಪತ್ತೆ ಮಾಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ನನ್ನ ಮಗಳನ್ನ ಒದ್ದಾಡಿ ಒದ್ದಾಡಿ ಸಾಯುವ ಹಾಗೆ ಮಾಡಿದ ಆ MLA ಮಗ ಕೂಡ ಅದೇ ರೀತಿ ಒದ್ದಾಡಿ ಸಾಯ್ಬೇಕು. ಪೊಲೀಸರಿಗೆ 12 ಗಂಟೆ ಸಮಯ ಕೊಡ್ತೀನಿ, ಅಷ್ಟರಲ್ಲಿ ಆ ಹುಡುಗನನ್ನ ಪತ್ತೆ ಮಾಡಿ ಕಾಪಾಡಿ, ಇಲ್ಲಾಂದ್ರೆ ಆತ ಜೀವಂತವಾಗಿ ಸಿಗೋದಿಲ್ಲ ಅಂತ ವಿಚಿತ್ರವಾಗಿ ನಗುತ್ತಾ ಫೋನ್ ಅನ್ನ ಕಟ್ ಮಾಡ್ತಾನೆ. ಈಗ ಆ ಕಿಡ್ನಾಪರ್ ತನ್ನ ಹೆಸರು ಸೆಲ್ವರಾಜ್ ಅಂತ ಹೇಳ್ತಿದ್ದ ಹಾಗೆ ಗಣೇಶ್ ಬಿಡಿಸಿದ್ದ ಆ ಡ್ರಾಯಿಂಗ್ ಅನ್ನ ಮ್ಯಾಚ್ ಮಾಡಿ ತಮ್ಮ ಡೇಟಾ ಬೇಸ್ ನಲ್ಲಿ ಚೆಕ್ ಮಾಡ್ತಾರೆ. ಈಗ ಗೊತ್ತಾಗೋದೇನಂದ್ರೆ ಗಣೇಶ್ ಬಿಡಿಸಿದ್ದ ಅವನ ಡ್ರಾಯಿಂಗ್ ಅವನ ನಿಜವಾದ ಫೋಟೋಗೆ ಆಲ್ಮೋಸ್ಟ್ 90% ಮ್ಯಾಚ್ ಆಗ್ತಿರುತ್ತೆ. ತಕ್ಷಣ ಪೊಲೀಸರು ಆ ಸೆಲ್ವರಾಜ್ ನ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡ್ತಾರೆ. ಹಾಗೂ ಇಲ್ಲಿಗೆ ಸೀನ್ ಕಟ್ಟಾಗಿ ಒಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸಲಾಗುತ್ತೆ. ಸ್ನೇಹಿತರೆ, ಮೂಲತಃ ತಮಿಳುನಾಡಿನವನಾಗಿದ್ದ ಈ ಸೆಲ್ವರಾಜ್ ಒಬ್ಬ ಅನಾಥ. ಬೆಳೆದು ದೊಡ್ಡವನಾದ ನಂತರ ಕೆಲಸ ಹುಡ್ಕೊಂಡು ಕೇರಳಕ್ಕೆ ಹೋಗಿ ಅಲ್ಲಿ ಒಬ್ಬಳು ಹುಡುಗಿಯನ್ನ ಪ್ರೀತಿ ಮಾಡಿ ಮದುವೆ ಆಗಿರ್ತಾನೆ. ಸೆಲ್ವರಾಜ್ಗೆ ಪ್ರೀತಿ ಎಂಬ ಒಬ್ಬಳು ಮಗಳಿದ್ದು ಆಕೆ ಆಗಾಗ ವ್ಲಾಗ್ಸ್ ಅನ್ನ ಶೂಟ್ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಿರ್ತಾಳೆ. ಹೀಗಿರುವಾಗಲೇ ಇವರ ಮನೆಯ ಸಮೀಪದಲ್ಲಿ ಅಯಾನ್ನ ತಂದೆಯಾಗಿರುವ MLA ಒಂದು ಕೆಮಿಕಲ್ ಫ್ಯಾಕ್ಟರಿಯನ್ನ ಸ್ಟಾರ್ಟ್ ಮಾಡಿರ್ತಾನೆ. ದಿನಗಳು ಕಳಿತಾ ಆ ಕೆಮಿಕಲ್ ಫ್ಯಾಕ್ಟರಿಯಿಂದ ಹೊರಗಡೆ ಬರ್ತಿದ್ದ ಗಾಳಿಯನ್ನ ಉಸಿರಾಡ್ತಾ ಊರಿನ ಜನಗಳಿಗೆ ಅನಾರೋಗ್ಯ ಶುರುವಾಗುತ್ತೆ. ಎಸ್ಪೆಷಲಿ ಸೆಲ್ವರಾಜ್ನ ಮನೆ ಆ ಫ್ಯಾಕ್ಟರಿಯ ಪಕ್ಕದಲ್ಲೇ ಇದ್ದ ಕಾರಣ ಇವನ ಹೆಂಡತಿ ಹಾಗೂ ಮಗಳಿಗೆ ಉಸಿರಾಟದ ಸಮಸ್ಯೆ ಶುರುವಾಗುತ್ತೆ. ಆ ಕೆಮಿಕಲ್ ಫ್ಯಾಕ್ಟರಿ MLA ಆಗಿರುವ ಅಯಾನ್ನ ತಂದೆ ಇದ್ದು ಅಂತ ಗೊತ್ತಾಗ್ತಿದ್ದ ಹಾಗೆ ಸೆಲ್ವರಾಜ್ ಅವನ ಬಳಿ ಹೋಗಿ ಆ ಫ್ಯಾಕ್ಟರಿಯನ್ನ ಕ್ಲೋಸ್
ಪ್ರಪೋಸ್ ಮಾಡಿ ಅಂತ ತುಂಬಾನೇ ರಿಕ್ವೆಸ್ಟ್ ಮಾಡಿರ್ತಾನೆ. ಆದ್ರೆ ಅಯಾನ್ನ ತಂದೆ ನೋಡಿದ್ರೆ ಇವನ ಮಾತುಗಳನ್ನ ಕಿವಿಗೆನೆ ಹಾಕಿಕೊಳ್ಳದೆ ತನ್ನ ಹುಡುಗರನ್ನ ಬಿಟ್ಟು ಹೆದರಿಸಿ ಕಳುಹಿಸಿ ಬಿಟ್ಟಿರ್ತಾನೆ. ಈಗ ಸೆಲ್ವರಾಜ್ ಹಾಗೂ ಅವನ ಮಕ್ಕಳು ಹೇಗಾದ್ರೂ ಮಾಡಿ ಈ ವಿಷಯ ಎಲ್ಲರಿಗೂ ಗೊತ್ತಾಗುವ ಹಾಗೆ ಮಾಡ್ಬೇಕು ಅಂತ ವ್ಲಾಗ್ ಮಾಡಿ ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡ್ತಾರೆ. ಜನಗಳು ಆ ವಿಡಿಯೋಗೆ ರೆಸ್ಪಾಂಡ್ ಮಾಡೋದಕ್ಕೂ ಶುರು ಮಾಡಿರ್ತಾರೆ. ಆದ್ರೆ ಅಷ್ಟರಲ್ಲೇ ಶಾಕಿಂಗ್ಲಿ ಸೆಲ್ವರಾಜ್ನ ಹೆಂಡತಿ ಹಾಗೂ ಮಗಳು ಉಸಿರಾಟದ ಸಮಸ್ಯೆಯಿಂದ ಸತ್ತು ಹೋಗ್ತಾರೆ. ಹೀಗೆ ಚಿಕ್ಕ ವಯಸ್ಸಿನಿಂದ ಅನಾಥನಾಗಿದ್ದ ಸೆಲ್ವರಾಜ್ ಈಗ ತನ್ನ ಹೆಂಡತಿ ಹಾಗೂ ಮಗಳನ್ನ ಕೂಡ ಕಳೆದುಕೊಂಡು ಮೆಂಟಲಿ ತುಂಬಾನೇ ಡಿಪ್ರೆಸ್ ಆಗ್ತಾನೆ. ನಂತರ ಅಕ್ಕಪಕ್ಕದ ಜನಗಳು ಇವನ ಪರಿಸ್ಥಿತಿಯನ್ನ ನೋಡೋದಕ್ಕೆ ಸಾಧ್ಯವಾಗದೆ ಮೆಂಟಲ್ ಅಸೈಲಂಗೆ ಕರೆದುಕೊಂಡು ಹೋಗಿ ಅಡ್ಮಿಟ್ ಮಾಡಿರ್ತಾರೆ. ಹೀಗೆ ಟ್ರೀಟ್ಮೆಂಟ್ ಪಡೆದುಕೊಂಡು ಹೊರಗಡೆ ಬಂದ ನಂತರ ಸೆಲ್ವರಾಜ್ ಅಯಾನ್ನ ತಂದೆಯಾಗಿರುವ IMLAಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ನಮ್ಮ ಹೆಂಡತಿ ಹಾಗೂ ಮಕ್ಕಳನ್ನ ಕಳೆದುಕೊಂಡ್ರೆ ಆ ನೋವು ಹೇಗಿರುತ್ತೆ ಅಂತ IMLಗೂ ಕೂಡ ಗೊತ್ತಾಗುವ ಹಾಗೆ ಮಾಡ್ಬೇಕು ಅಂತ ಅವನ ಮಗ ಅಯಾನನ್ನ ಕಿಡ್ನಾಪ್ ಮಾಡಿರ್ತಾನೆ. ಈಗ ಪೊಲೀಸರು ಸೆಲ್ವರಾಜ್ನ ಅಡ್ರೆಸ್ ಅನ್ನ ಪತ್ತೆ ಮಾಡ್ತಿದ್ರೆ ಅವನೇ ಖುದ್ದು ತನ್ನ ಮಗಳ ಯೂಟ್ಯೂಬ್ ಚಾನೆಲ್ ನಲ್ಲಿ ಲೈವ್ ಬರ್ತಾನೆ. ನಂತರ ಇಂಜೆಕ್ಟ್ ಮಾಡೋದಕ್ಕೆ ಒಂದು ಇಂಜೆಕ್ಷನ್ ನಲ್ಲಿ ಪಾಯ್ಸನ್ ಅನ್ನ ರೆಡಿ ಮಾಡಿಕೊಳ್ತಾನೆ. ಈಗ ಪೊಲೀಸರು ಮೋಸ್ಟ್ಲಿ ಆ ಪಾಯ್ಸನ್ ಅನ್ನ ಅಯಾನ್ಗೆನೆ ಇಂಜೆಕ್ಟ್ ಮಾಡಬಹುದು ಅಂತ ತಕ್ಷಣವೇ ಅವನ ಮನೆಯ ಅಡ್ರೆಸ್ ಅನ್ನ ಪತ್ತೆ ಮಾಡಿ ಅಲ್ಲಿಗೆ ಬರ್ತಾರೆ. ಆದ್ರೆ ಮನೆಗೆ ಹೋಗಿ ನೋಡಿದಾಗ ರಿವೀಲ್ ಆಗುವ ಟ್ವಿಸ್ಟ್ ಏನಂದ್ರೆ ಸೆಲ್ವರಾಜ್ ಆ ಇಂಜೆಕ್ಷನ್ ಅನ್ನ ಅಯಾನ್ಗೆ ಇಂಜೆಕ್ಟ್ ಮಾಡದೆ ತಾನೇ ಇಂಜೆಕ್ಟ್ ಮಾಡಿಕೊಂಡು ಸತ್ತು ಹೋಗಿರ್ತಾನೆ. ಈಗ ಸೆಲ್ವರಾಜನ ಸತ್ತು ಹೋದ ಕಿಡ್ನಾಪ್ ಮಾಡಿರುವ ಅಯಾನ್ ಇದೇ ಮನೆಯಲ್ಲಿ ಇರಬಹುದು ಅಂತ ಪೊಲೀಸರು ಎಲ್ಲ ಕಡೆ ಹುಡುಕ್ತಾರೆ. ಆದ್ರೆ ಎಷ್ಟೇ ಹುಡುಕಿದ್ರು ಕೂಡ ಪೊಲೀಸರಿಗೆ ಅಯಾನ್ ಅಲ್ಲಿ ಸಿಗೋದೇ ಇಲ್ಲ. ಈ ಕಡೆ ಗಣೇಶ್ ಆ ಸೆಲ್ವರಾಜ್ನ ಲ್ಯಾಪ್ಟಾಪ್ ಹಾಗೂ ಮೊಬೈಲ್ ಅನ್ನ ಹ್ಯಾಕ್ ಮಾಡ್ತಾನೆ. ಆಗ ಗೊತ್ತಾಗೋದೇನು ಅಂದ್ರೆ ಆ ಸೆಲ್ವರಾಜ್ ಕೆಲವು ದಿನಗಳ ಹಿಂದೆ ಒಂದು ಸ್ಲೋ ಪಾಯ್ಸನ್ ಗ್ಯಾಸ್ ಅನ್ನ ಪರ್ಚೇಸ್ ಮಾಡಿರ್ತಾನೆ. ಹಾಗಾದ್ರೆ ತನ್ನ ಮಗಳು ಯಾವ ರೀತಿ ಕೆಮಿಕಲ್ ಅನ್ನ ಉಸಿರಾಡ್ತಾ ಸತ್ತು ಹೋದ್ಲೋ ಅದೇ ರೀತಿ MLA ಮಗ ಅಯಾನ್ ಅನ್ನ ಕೂಡ ಕೊಲೆ ಮಾಡ್ಬೇಕು ಅಂತ ಸೆಲ್ವರಾಜ್ ಪ್ಲಾನ್ ಮಾಡಿದ್ದಾನೆ ಅಂತ ಗಣೇಶ್ ಅರ್ಥ ಆಗುತ್ತೆ. ನಂತರ ಸೆಲ್ವರಾಜ್ನ ಬ್ಯಾಂಕ್ ಅಕೌಂಟ್ಸ್ ಅನ್ನ ಚೆಕ್ ಮಾಡಿದಾಗ ಆತ ಕೆಲವು ದಿನಗಳ ಹಿಂದೆ ತಾನೆ ಒಂದು ಹಳೆಯ ಕಾಲದ ಮೂವಿ ಥಿಯೇಟರ್ ಅನ್ನ ಪರ್ಚೇಸ್ ಮಾಡಿದ್ದಾನೆ ಅಂತ ಗೊತ್ತಾಗುತ್ತೆ. ಹಾಗಾದ್ರೆ ಸೆಲ್ವರಾಜ್ ಅಯಾನ್ ಅನ್ನ ಆ ಥಿಯೇಟರ್ ನಲ್ಲೇ ಕೊಲೆ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾನೆ ಅಂತ ಗಣೇಶ್ಗೆ ಅರ್ಥ ಆಗುತ್ತೆ. ಈಗ ಗಣೇಶ್ ಎಕ್ಸ್ಪೆಕ್ಟ್ ಮಾಡಿದ ಹಾಗೆ ಎಲ್ಲರೂ ಹುಡುಕ್ತಿರುವ ಆ ಚಿಕ್ಕ ಹುಡುಗ ಅಯಾನ್ ಒಂದು ಸೌಂಡ್ ಪ್ರೂಫ್ ರೂಮ್ ನ ಒಳಗಡೆ ಲಾಕ್ ಆಗಿರೋದನ್ನ ನೋಡ್ತೀವಿ. ಈಗ ಅಯಾನ್ ಅನ್ನ ಕೂಡಿ ಹಾಕಿರುವ ಆ ರೂಮ್ ನಲ್ಲಿ ಒಂದು ಕ್ಯಾಮ್ರಾ ಇಟ್ಟಿದ್ದ ಸೆಲ್ವರಾಜ್ ಅದು ಆಟೋಮೆಟಿಕಲಿ ಜೂಮ್ ಕಾಲ್ ನ ಮೂಲಕ ಪೊಲೀಸರಿಗೆ ಕನೆಕ್ಟ್ ಆಗುವ ಹಾಗೆ ಸೆಟ್ ಮಾಡಿರ್ತಾನೆ. ಯಾಕಂದ್ರೆ ತನ್ನ ಮಗ ಆ ಗ್ಯಾಸ್ ಅನ್ನ ಉಸಿರಾಡಿ ಒದ್ದಾಡ್ತಾ ಸಾಯೋದನ್ನ IMLA ಕಣ್ಣಾರೆ ನೋಡ್ಬೇಕು ಅಂತ ಸೆಲ್ವರಾಜ್ ಈ ರೀತಿ ಮಾಡಿರ್ತಾನೆ. ಈಗ ಗಣೇಶ್ ಲ್ಯಾಪ್ಟಾಪ್ ಅನ್ನ ಇಸ್ಕೊಂಡು ಪೊಲೀಸರಿಗೆ ಜೂಮ್ ಕಾಲ್ ಬಂದಿರುವ ಆ ಲೊಕೇಶನ್ ಅನ್ನ ಚೆಕ್ ಮಾಡ್ತಾನೆ. ಆಗ ಕೆಲವು ದಿನಗಳ ಹಿಂದೆ ತಾನೆ ಅಲ್ಲಿಂದ ಒಂದು ರೆಸ್ಟೋರೆಂಟ್ಗೆ ಊಟದ ಆರ್ಡರ್ ಹೋಗಿತ್ತು ಅಂತ ಗೊತ್ತಾಗುತ್ತೆ. ಈ ಕಡೆ ಆ ಚಿಕ್ಕ ಹುಡುಗ ಅಯಾನ್ ಆ ಕೆಮಿಕಲ್ ಗ್ಯಾಸ್ ಅನ್ನ ಉಸಿರಾಡ್ತಾ ಒದ್ದಾಡೋದಕ್ಕೆ ಶುರು ಮಾಡ್ತಾನೆ. ಈಗ ಗಣೇಶ್ಗೆ ಒಂದು ವಿಷಯ ಫ್ಲಾಶ್ ಆಗುತ್ತೆ. ಈಗ ಪೊಲೀಸರಿಗೆ ಜೂಮ್ ಕಾಲ್ ಬಂದಿರುವ ಆ ಲೊಕೇಶನ್ ಇಂದ ಕೆಲವು ದಿನಗಳ ಹಿಂದೆ ಒಂದು ರೆಸ್ಟೋರೆಂಟ್ಗೆ ಆರ್ಡರ್ ಹೋಗಿತ್ತಲ್ವಾ. ಆ ರೆಸ್ಟೋರೆಂಟ್ ನ CCTV ಫುಟೇಜ್ ಅನ್ನ ಚೆಕ್ ಮಾಡಿದಾಗ ಸೆಲ್ವರಾಜ್ ಕೆಲವು ದಿನಗಳ ಹಿಂದೆ ಒಬ್ಬ ವ್ಯಕ್ತಿ ಜೊತೆ ಆ ರೆಸ್ಟೋರೆಂಟ್ಗೆ ಹೋಗಿರೋದು ಕ್ಯಾಪ್ಚರ್ ಆಗಿರುತ್ತೆ. ಈಗ ಆ ರೆಸ್ಟೋರೆಂಟ್ಗೆ ಹೋಗಿ ವಿಚಾರಿಸಿದ್ರೆ ಖಂಡಿತ ಏನಾದ್ರೂ ಇನ್ಫಾರ್ಮೇಶನ್ ಸಿಗುತ್ತೆ ಅಂತ ತಕ್ಷಣ ಗಣೇಶ್ ಅಲ್ಲಿಗೆ ಹೋಗ್ತಾನೆ. ಆ ದಿನ ಸೆಲ್ವರಾಜ್ ಜೊತೆ ಇಲ್ಲಿಗೆ ಬಂದಿದ್ದ ಆ ಮತ್ತೊಬ್ಬ ವ್ಯಕ್ತಿ ಯಾರು ಅಂತ ವಿಚಾರಿಸಿದಾಗ ಅವನ ಹೆಸರು ಶೇಖರ್ ಅಂತ ಗೊತ್ತಾಗುತ್ತೆ. ಈಗ ಆ ಶೇಖರ್ನ ನಂಬರ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ಕಾಲ್ ಮಾಡಿದಾಗ ಆತ ಒಬ್ಬ ಸೌಂಡ್ ಎಂಜಿನಿಯರ್ ಅಂತ ಗೊತ್ತಾಗುತ್ತೆ. ತಕ್ಷಣ ಈ ಶೇಖರ್ ಸೆಲ್ವರಾಜ್ಗೆ ರೆಡಿ ಮಾಡಿ ಕೊಟ್ಟಿರುವ ಆ ಥಿಯೇಟರ್ ನ ಅಡ್ರೆಸ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ಅಲ್ಲಿಗೆ ಹೋಗ್ತಾನೆ. ಈಗ ಸೆಲ್ವರಾಜ್ ಸೆಟ್ ಮಾಡಿದ 12 ಗಂಟೆ ಕೌಂಟ್ ಡೌನ್ ಟೈಮರ್ ಎಂಡ್ ಆಗೋದಕ್ಕೆ ಇನ್ನೇನೋ 4-5 ನಿಮಿಷ ಮಾತ್ರ ಬಾಕಿ ಇರುತ್ತೆ. ಈಗ ಗಣೇಶ್ ಆ ಥಿಯೇಟರ್ಗೆ ಹೋಗಿ ಅಯಾನ್ ಅನ್ನ ಲಾಕ್ ಮಾಡಿರುವ ಆ ಡೋರ್ ಅನ್ನ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಸೆಲ್ವರಾಜ್ ಆ ಡೋರ್ಗೆ ಫೇಸ್ ಲಾಕ್ ಅನ್ನ ಸೆಟ್ ಮಾಡಿರ್ತಾನೆ. ಮತ್ತೊಂದು ಕಡೆ ಒಳಗಡೆ ಲಾಕ್ ಆಗಿದ್ದ ಅಯಾನ್ ಆ ಕೆಮಿಕಲ್ ಗ್ಯಾಸ್ ಅನ್ನ ಉಸಿರಾಡ್ತಾ ಅವನ ಮೂಗಲ್ಲಿ ಹಾಗೂ ಕಿವಿಯಲ್ಲೆಲ್ಲ ರಕ್ತ ಬಂದು ಒದ್ದಾಡೋದಕ್ಕೆ ಶುರು ಮಾಡ್ತಾನೆ. ಈ ಕಡೆ ಗಣೇಶ್ ಹೇಗೋ ಮಾಡಿ ಆ ಫೇಸ್ ಲಾಕ್ ಅನ್ನ ಹ್ಯಾಕ್ ಮಾಡಿ ಅದನ್ನ ಓಪನ್ ಮಾಡ್ತಾನೆ. ತಕ್ಷಣ ತೆವಳುತ್ತಾ ಒಳಗಡೆ ಹೋಗಿ ಅಯಾನ್ ಅನ್ನ ಕರೆದುಕೊಂಡು ಹೊರಗಡೆ ಬರ್ತಾನೆ. ಹಾಗೂ ಅಷ್ಟರಲ್ಲಿ ಅಲ್ಲಿಗೆ ಪೊಲೀಸರು ಬರ್ತಾರೆ. ತಕ್ಷಣ ಅಯಾನ್ ಅನ್ನ ಕರೆದುಕೊಂಡು ಹೋಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿ ಕಾಪಾಡಿಕೊಳ್ತಾರೆ. ಆ ಮೂಲಕ ಗಣೇಶ್ ಒಬ್ಬ ಹ್ಯಾಂಡಿಕ್ಯಾಪ್ ಆಗಿದ್ರು ಕೂಡ ತನ್ನ ಬುದ್ಧಿವಂತಿಕೆಯನ್ನ ಯೂಸ್ ಮಾಡಿ ಅಯಾನ್ ಅನ್ನ ಕಾಪಾಡ್ತಾನೆ. ಹೀಗೆ ಗಣೇಶ್ ನಿಜವಾದ ಕೇಸ್ಗಳಲ್ಲೂ ಕೂಡ ಪೊಲೀಸರಿಗೆ ಸಹಾಯ ಮಾಡ್ದ ಅಂತ ಆತ ಬರೀತಿದ್ದ ಸ್ಟೋರೀಸ್ಗಳು ಮತ್ತಷ್ಟು ಫೇಮಸ್ ಆಗುತ್ತೆ. ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ಮತ್ತಷ್ಟು ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ.